ನೂಡಲ್ಸ್ ಯಾರಿಗೆಲ್ಲ ಇಷ್ಟನೋ ಈ ಥರ ಒಮ್ಮೆ ನೂಡಲ್ಸ್ ಟ್ರೈ ಮಾಡಿ ನೋಡ್ರಿ, ಸಖತ್ತಾಗಿರುತ್ತೆ. ಎಗ್ ನೂಡಲ್ಸ್ ರೆಸಿಪಿ. ಒಂದು ಕಡೆಯಾಗ ಬಿಸಿನೀರು ಇಟ್ರಿ, ನೀರು ಕುದಿದ ಬಳಿಕ ನೂಡಲ್ಸ್ ಹಾಕ್ರಿ. ನೂಡಲ್ಸ್ ಚೆಂದಂಗೆ ಕುದಿಬೇಕು. ನೂಡಲ್ಸ್ ಕುದಿತಕ್ಕ ನಾವು ಈ ಕಡೆ ಒಂದು ಆಮ್ಲೆಟ್ ಹುರ್ಕೊಳ್ಳೋಣ. ಗ್ಯಾಸ್ ಚಾಲು ಮಾಡಿರಿ. ಗ್ಯಾಸ್ ಚಾಲು ಮಾಡಿ ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ಆಮ್ಲೆಟ್ ಹಾಕ್ರಿ. ಆಮ್ಲೆಟ್ ಹುರ್ಕೊರಿ. ಆಮ್ಲೆಟ್ ಹುರಿದಿದ್ದಾದ ಬಳಿಕ ತೆಗೆದಿಡ್ರಿ ಸೈಡ್ನ್ಯಾಗ. ಈಗ ನಾವು ನೂಡಲ್ಸ್ ಸೋಸ್ಕೊಳ್ಳೋಣ. ಸೋಸಿದಾದ ಬಳಿಕ ಒಂದು ಪ್ಲೇಟ್ ತೊಗೊರಿ. ಪ್ಲೇಟ್ನ್ಯಾಗ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚಿ ಈ ಥರ ನೂಡಲ್ಸ್ ಆರಾಕ್ರಿ. ಯಾಕಂದ್ರೆ ನೂಡಲ್ಸ್ ಕೈಗೆ ಅಂಟ್ಕೋತೈತಿ, ಇಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಈ ಥರ ಆರಾಕ್ರಿ. ಗ್ಯಾಸ್ ಚಾಲು ಮಾಡಿ ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಬೆಳ್ಳುಳ್ಳಿ ಶುಂಠಿ ಹಾಕ್ರಿ. ಹಾಕಿ ಚೆಂದಾಗಿ ಅದನ್ನು ಹುರ್ಕೋರಿ. ಬೆಳ್ಳುಳ್ಳಿ ಶುಂಠಿ ನಾವು ಚೆನ್ನಾಗಿ ಹುರ್ಕೋಬೇಕು, ಯಾಕಂದ್ರೆ ಅದು ವಾಸ ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ. ಅದು ಹುರಿದಿದ್ದ ಡಬ್ಬು ಮೆಣಸಿನ್ಕಾಯಿ ಹಾಕಿ. ಡಬ್ಬು ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಾಗ ಹುರ್ಕೋಬೇಕು. ಇದೂ ಯಾವ ಥರ ಅಂದ್ರೆ ಸ್ವಲ್ಪ ಹಸಿ ಇರಬೇಕು, ಆ ಥರ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿನೂ ಚೆಂದಾಗಿ ಹುರ್ಕೋರಿ. ಹುರಿದಾದ ಬಳಿಕ ಗರಂ ಮಸಾಲ, ಲಾಲ್ ಮಸಾಲ ಹಾಕಿ ಅದನ್ನು ಚೆಂದಾಗಿ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ರಿ. ಅದು ಹಾಕಿ ಚೆನ್ನಾಗಿ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ಟೊಮೊಟೊ ಸಾಸ್ ಹಾಕ್ರಿ. ಟೊಮೊಟೊ ಸಾಸ್ನು ಚೆಂದಾಗಿ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ನಮ್ದೇನು ನೂಡಲ್ಸ್ ಇರ್ತದಲ್ಲ, ನೂಡಲ್ಸ್ ಹಾಕ್ರಿ. ನೂಡಲ್ಸ್ ಹಾಕಿದಾಗ ಮಿಕ್ಸ್ ಮಾಡ್ಕೋರಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಆದ ಬಳಿಕ ನಾವು ತತ್ತಿಯನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ತತ್ತಿ ಹಾಕಿದ್ರೆ ನಮ್ದು ನೂಡಲ್ಸ್ ರೆಡಿ ಆಯಿತು, ಎಗ್ ನೂಡಲ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಈ ಥರ ಒಮ್ಮೆ ನೀವು ಮನ್ಯಾಗ ಮಾಡಿ ನೋಡ್ರಿ. ನನಗೆ ಕಮೆಂಟ್ ಮಾಡಿರಿ ಯಾವ ಥರ ಆಗೈತೆ ಅನ್ನೋದು. ನಾರ್ಮಲ್ ಉಪ್ಪಿಟ್ಟು ಅರ್ಧೇ ತಿಂದು ಯಾರಿಗಾದ್ರೂ ಬೇಜಾರಾಗಿತ್ತಂದ್ರೆ ಈ ಥರ ಒಮ್ಮೆ ಅವರೆಕಾಳು ಉಪ್ಪಿಟ್ಟು ಟ್ರೈ ಮಾಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಗ್ಯಾಸ್ ಚಾಲು ಮಾಡಿರಿ. ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ರವೆ ಹಾಕ್ರಿ. ಚಿರೋಟಿ ರವೆ ಹಾಕಿ ಚೆಂದಾಗಿ ತುಪ್ಪದಾಗ ಹುರ್ಕೋರಿ. ರವೆ ಹುರಿದಿದ್ದಾದ ಬಳಿಕ ತೆಗೆದಿಡ್ರಿ. ಅದೇ ಕಡಾಯಿಗೆ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಬಳಿಕ ಜೀರಿಗೆ ಹಾಕ್ರಿ. ಹಾಕಿದಾದ ಬಳಿಕ ಸಾಸ್ವೆ ಹಾಕ್ರಿ. ಸಾಸ್ವೆ ಆದ ಬಳಿಕ ಅರಿಶಿಣ ಪುಡಿ ಹಾಕ್ರಿ. ಅರಿಶಿಣ ಪುಡಿ ಆದ ಬಳಿಕ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಹಾಕಿ ಅದನ್ನ ಚೆಂದಾಗಿ ಫ್ರೈ ಮಾಡ್ಕೋರಿ. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಟೊಮೊಟೊ ಹಾಕ್ರಿ. ಟೊಮೊಟೊನು ಚೆಂದಾಗಿ ಫ್ರೈ ಮಾಡ್ಕೋರಿ. ಅದು ಫ್ರೈ ಆದ ಬಳಿಕ ವಟಾಣಿ ಆ್ಯಂಡ್ ಅವರೆಕಾಳು ಐತಲ್ಲ ಅದನ್ನ ಹಾಕ್ರಿ. ಅದನ್ನು ಹಾಕಿ ಚೆಂದಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ನೀರು ಬಿಸಿ ಮಾಡಿ ಬಿಸಿನೀರು ಹಾಕ್ರಿ. ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ, ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕ್ರಿ. ನೀರು ಹಾಕಿದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಮುಚ್ಚಳ ಮುಚ್ಚಿಕೊಂಡು ಒಂದು 5 ನಿಮಿಷ ಬಿಡ್ರಿ. ನೀರು ಕುದಿ ಬಂದ ಬಳಿಕ ನಮ್ದೇನು ರವೆ ಇರ್ತದಲ್ಲ, ಆ ರವೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಟು ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿರಿ. ಈ ಥರ ನಮ್ದು ಉಪ್ಪಿಟ್ಟು ರೆಡಿ ಆಗ್ತದೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಸಿಂಪಲ್ಲಾಗಿ ಚಿಕನ್ ಸಾಂಬಾರು. ಕಡಾಯಾಗ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಉಳ್ಳಾಗಡ್ಡಿ, 1-2 ಅಲ್ಲ ಹಾಕ್ರಿ. ಕಟ್ ಮಾಡಿರೋ ಟೊಮೊಟೊ, ಕಟ್ ಮಾಡಿರೋ ಉಳ್ಳಾಗಡ್ಡಿ, 1-4 ಬೆಳ್ಳುಳ್ಳಿ, 1 ಚಮಚ ಜೀರಿಗೆ ಹಾಕಿ ಇದನ್ನು ಚೆಂದಾಗಿ ಎಣ್ಣೆಯಾಗ ಹುರ್ಕೋರಿ. ಹುರಿದಿದ್ದಾದ ಬಳಿಕ ಒಂದು ವಾಟಿ ಕೊಬ್ಬರಿ ಹಾಕಿ ಕೊಬ್ಬರಿನೂ ಹುರ್ಕೋರಿ. ಹುರಿದಿದ್ದಾದ ಬಳಿಕ ಮಿಕ್ಸರ್ ಭಾಂಡೆ ತೊಗೊರಿ. ಮಿಕ್ಸರ್ ಭಾಂಡೆದಾಗ ನಾವು ಹುರಿದಿರೋ ಮಸಾಲೆ ಹಾಕ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಆದ ಬಳಿಕ ಗರಂ ಮಸಾಲ, ಅರಿಶಿಣ ಪುಡಿ, ಲಾಲ್ ಮಸಾಲ ಹಾಕ್ರಿ. ಅದನ್ನು ಚೆಂದಾಗಿ ಪೇಸ್ಟ್ ಮಾಡ್ಕೋರಿ. ಪೇಸ್ಟ್ ಮಾಡ್ಕೊಂಡು ಆದ ಬಳಿಕ ಸೈಡಿಗೆ ತೆಗೆದಿಡ್ರಿ. ಈಗ ನಾವು ಚಿಕನ್ ಕುದಿಸ್ಕೊಳ್ಳೋಣ. ಗ್ಯಾಸ್ ಮೇಲೆ ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ಎಣ್ಣೆ ಹಾಕ್ರಿ. ಎಣ್ಣೆ ಆದ ಬಳಿಕ ಚಿಕನ್ ಏನಿರ್ತದಲ್ಲ ಚಿಕನ್ ಹಾಕಿ ಚೆಂದಾಗಿ ಕುದಿಸ್ಕೋರಿ ಒಂದು ಅರ್ಧ ತಾಸು. ಈ ಸೈಡಿಗೆ ಒಂದು ಬೊಗುಣಿ ಇಡ್ರಿ. ಬೊಗುಣಿಗೆ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಚಟ್ನಿ ಹಾಕ್ರಿ. ಚಟ್ನಿ ಚೆಂದಾಗಿ ಎಣ್ಣೆಯಾಗ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ನಮ್ದೇನು ಮಸಾಲೆ ಇರ್ತದಲ್ಲ, ಮಸಾಲ ಹಾಕಿ ಎಣ್ಣೆಯಾಗ ಅದನ್ನು ಚೆಂದಾಗಿ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ನೋಡ್ಬೋದು ಯಾವ ಥರ ಮಸಾಲೆ ಬಿಟ್ಟೈತಿ ಎಣ್ಣೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ ಬಳಿಕ ನಮ್ದೇನು ಚಿಕನ್ ಮಸಾಲ ಇರ್ತದಲ್ಲ, ಆ ಮಸಾಲ ಹಾಕ್ರಿ. ಅದಾದ ಬಳಿಕ ಚಿಕನ್ ಏನಿರ್ತದಲ್ಲ ಅದನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ನೋಡ್ಬೋದು ನಮ್ದು ಚಿಕನ್ ಸಾಂಬಾರು ರೆಡಿ ಆಗ್ತದೆ. ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಯ್ತು ನಮ್ದು ಚಿಕನ್ ಸಾಂಬಾರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಒಮ್ಮೆ ಈ ಥರ ಟ್ರೈ ಮಾಡಿರಿ ಚಿಕನ್ ಸಾಂಬಾರು.